ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಇರುವಂತಹ ಒಂದು ನಿಯಮಾವಳಿ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾದರೆ ಏನಿದೆ ಈ ಒಂದು KCSR ನಿಯಮಾವಳಿ, ಸಾಂದರ್ಭಿಕ ರಜೆ ಆಗಿರ್ಬೋದು, ಗಳಿಕೆ ರಜೆ ಆಗಿರ್ಬೋದು, ಹೆರಿಗೆ ರಜೆ ಮತ್ತು ಪಿತೃತ್ವ ರಜೆ, ಈ ಒಂದು ಸಂಪೂರ್ಣವಾಗಿರುವಂಥ ರಜೆಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ನ ಮಾಡೋಣ. ಯಾವ ಒಂದು ರಜೆಗಳನ್ನು ನಗದೀಕರಿಸಬಹುದು, ಯಾವ ಒಂದು ರಜೆಗಳನ್ನು ನಗದೀಕರಿಸೋದಕ್ಕೆ ಆಗೋದಿಲ್ಲ, ನಗದೀಕರಣ ಅಂದ್ರೇನು, ಅದಕ್ಕೆ ಟ್ಯಾಕ್ಸ್ ಇರುತ್ತಾ ಅಥವಾ ಇಲ್ಲ, ಮತ್ತು CL ಅಂದ್ರೇನು, EL ಅಂದ್ರೆ ಏನು, ಪಿತೃತ್ವ ರಜೆ ಎಷ್ಟು ದಿನ ತೆಗೆದುಕೊಳ್ಳಬಹುದು, ಮಾತೃತ್ವ ರಜೆ ಎಷ್ಟು ದಿನ ತೆಗೆದುಕೊಳ್ಳಬಹುದು, ಅದ್ರ ಜೊತೆಗೆ ಇವಾಗ ಮತ್ತೆ ಇನ್ನೊಂದು ಹೊಸ ರಜೆಯನ್ನು ಕೂಡ ರೀಸೆಂಟಾಗಿ ಇಂಪ್ಲಿಮೆಂಟ್ ಮಾಡಿರುವಂಥದ್ದು. ಸೊ ಈ ಎಲ್ಲ ಒಂದು ರಜೆಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಆಲ್ ರೈಟ್, ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರಿ ನೌಕರರ ರಜಾ ನಿಯಮಾವಳಿಗಳು KCSR, ಸಾಂದರ್ಭಿಕ ರಜೆ, ಗಳಿಕೆ ರಜೆ, ಹೆರಿಗೆ ರಜೆ ಮತ್ತು ಇತರ ರಜೆಗಳ ಸಂಪೂರ್ಣ ಮಾಹಿತಿ ಅಂತ ಹೇಳಲಾಗ್ತಾ ಇದೆ. ಸೊ ಮೊಟ್ಟ ಮೊದಲನೇದಾಗಿ ನೀವು ನೋಡೋದಾದರೆ ರಜೆಯ ಮೂಲಭೂತ ನಿಯಮಗಳು ಅಂದರೆ KCSR ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಭಾಗ 3ರ ಅಡಿಯಲ್ಲಿನ ಮಾರ್ಗಸೂಚಿಗಳು. ಸೊ ಇದು KCSR ರೂಲ್ಸ್ನ ಭಾಗ 3ರ ಅಡಿಯಲ್ಲಿ ಬರುತ್ತೆ ಅಂತ ಅರ್ಥ. ಸೊ ರಜೆ ನಿಯಮಗಳ ಒಂದು ಪರಿಚಯನ ಮೊಟ್ಟ ಮೊದಲನೇದಾಗಿ ನೋಡಿದ್ರೆ, ಸೊ ರಜೆ ನಿಯಮಗಳ ಒಂದು ಪರಿಚಯ ಏನು ಹೇಳುತ್ತೆ, ರಜೆ ಮೂಲಭೂತ ಹಕ್ಕಲ್ಲ. ಸೊ ತುಂಬ ಜನರಿಗೆ ರಜೆ ಒಂದು ಮೂಲಭೂತ ಹಕ್ಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ಕ್ಲಾರಿಫಿಕೇಷನ್ನ ಇಲ್ಲಿ ನೀಡಲಾಗಿದೆ. ಸೊ ರಜೆ ಮೂಲಭೂತ ಹಕ್ಕಲ್ಲ ಅಂತ ಹೇಳ್ತಿದ್ದಾರೆ. ಬದಲಾಗಿ ರಜೆ ನೌಕರನ ಹಕ್ಕಲ್ಲ, ಬದಲಾಗಿ ಅದೊಂದು ಸವಲತ್ತು. ಸಾರ್ವಜನಿಕ ಕೆಲಸದ ಹಿತದೃಷ್ಟಿಯಿಂದ ಮಂಜೂರು ಮಾಡುವ ಪ್ರಾಧಿಕಾರವು ರಜೆಯನ್ನು ನಿರಾಕರಿಸಬಹುದು ಅಥವಾ ರದ್ದುಗೊಳಿಸಬಹುದು. ಇದಾದಮೇಲೆ ರಜೆಯ ಮುಕ್ತಾಯ, ಕರ್ತವ್ಯಕ್ಕೆ ಮರಳುವ ದಿನಾಂಕವನ್ನು ಮುಂಚಿತವಾಗಿ ತಿಳಿಸದೆ ರಜೆಯಲ್ಲಿರುವ ನೌಕರರನ್ನು ವಜಾಗೊಳಿಸುವ ಅಧಿಕಾರ ಸರ್ಕಾರಕ್ಕಿದೆ. ಅಂದರೆ ರಜೆ ಮುಕ್ತಾಯ ಯಾವಾಗ ಆಗುತ್ತೆ ಅಂತ ಹೇಳದೆ ರಜೆಯಲ್ಲಿ ತೆರಳುವಂಥ ಒಂದು ನೌಕರರ ಕರ್ತವ್ಯವನ್ನು ಮುಕ್ತಾಯಗೊಳಿಸುವಂಥ ಅಧಿಕಾರ ಸರ್ಕಾರಕ್ಕೆ ಇದೆ ಅಂತ ಒಂದು ಸೆಕೆಂಡ್ ಪಾಯಿಂಟಲ್ಲಿ ಹೇಳಲಾಗ್ತಾ ಇದೆ. ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ರಜೆ ಮಂಜೂರಾತಿ, ಸರಿಯಾದ ಕಾರಣಗಳು ಮತ್ತು ಅಗತ್ಯ ದಾಖಲೆಗಳನ್ನು, ಉದಾಹರಣೆಗೆ ವೈದ್ಯಕೀಯ ಪ್ರಮಾಣ ಪತ್ರ ಒದಗಿಸಿದಾಗ ಮಾತ್ರ ರಜೆಯನ್ನು ಮಂಜೂರು ಮಾಡಲಾಗುತ್ತದೆ. ಸೊ ಇದು ಇನ್ನೊಂದು ಪಾಯಿಂಟ್ ಇರುವಂಥದ್ದು. ಸೊ ಬೇಸಿಕ್ ರೂಲ್ಸ್ಗಳಿದೆ ಇದಕ್ಕೆ ಸಂಬಂಧಿಸಿದಂತೆ. ಸೊ ಸಾಂದರ್ಭಿಕ ಮತ್ತು ನಿರ್ಬಂಧಿತ ರಜೆ, CL ಮತ್ತು RH ಅಂತ ಏನು ಕರಿತೀವಿ, ಸೊ ಅವುಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಏನಿದೆ ಅಂತ ನೋಡಿ. ಸೊ ಮೊಟ್ಟ ಮೊದಲನೇದಾಗಿ ನಾವು ಸಾಂದರ್ಭಿಕ ರಜೆ, ಕ್ಯಾಶುವಲ್ ಲೀವ್ ಬಗ್ಗೆ ಮಾತನಾಡೋದಾದರೆ, ಕರ್ನಾಟಕ ಸರ್ಕಾರಿ ನೌಕರರಿಗೆ ಪ್ರತಿ ಕ್ಯಾಲೆಂಡರ್ ವರ್ಷಕ್ಕೆ 15 ದಿನಗಳ ಸಾಂದರ್ಭಿಕ ರಜೆ ಲಭ್ಯವಿದೆ. ಒಮ್ಮೆಲೆ ಗರಿಷ್ಠ 7 ದಿನಗಳವರೆಗೆ ಪಡೆಯಬಹುದು. ಬಳಸದೆ ಉಳಿದ ಸಾಂದರ್ಭಿಕ ರಜೆಗಳು ಆ ವರ್ಷದ ಕೊನೆಯಲ್ಲಿ ಡಿಸೆಂಬರ್ 31 ಲ್ಯಾಪ್ಸ್ ಆಗುತ್ತವೆ, ಮುಂದಿನ ವರ್ಷಕ್ಕೆ ಕೊಂಡೊಯ್ಯಲಾಗುವುದಿಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟು. EL ಇದ್ದರೆ ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತವೆ, ಆದರೆ CLಗಳಿದ್ದರೆ ಅವುಗಳನ್ನು ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಒಂದು ಟೈಮ್ಗೆ 7 ರಜೆಗಳನ್ನು ಮಾತ್ರ, ಅಂದರೆ ಒಂದು ಸ್ಪ್ರಿಂಟ್ನಲ್ಲಿ 7 ರಜೆಗಳನ್ನು ಮಾತ್ರ ಇಲ್ಲಿ ಪಡೆಯಬಹುದಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ಕ್ಲಿಯರ್ ಆಗಿರುವಂಥ ಇನ್ಸ್ಟ್ರಕ್ಷನ್ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು. ಸೊ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಡಿಸೆಂಬರ್ 31ಕ್ಕೆ ಲ್ಯಾಪ್ಸ್ ಆಗುತ್ತವೆ. ಅಂದರೆ ನಿಮಗೆ ರಜೆಗಳೇನಾದರೂ ಇನ್ನೂ ಉಳಿದಿದ್ದರೆ ಆ ಒಂದು ರಜೆಗಳು ವೇಸ್ಟ್ ಆಗುತ್ತವೆ ಅಥವಾ ಅವುಗಳನ್ನು ಡೈಲ್ಯೂಟ್ ಮಾಡಲಾಗುತ್ತದೆ. ನಿರ್ಬಂಧಿತ ರಿಸ್ಟ್ರಿಕ್ಟೆಡ್ ಹಾಲಿಡೇಸ್ಗಳ ಬಗ್ಗೆ ಇನ್ನೊಂದು ಕಡೆ ನಾವು ಮಾತನಾಡೋದಾದರೆ, ನಿರ್ಬಂಧಿತ ರಜೆಗಳು ನೌಕರರಿಗೆ ವರ್ಷಕ್ಕೆ 2 ದಿನಗಳ ನಿರ್ಬಂಧಿತ ರಜೆಯನ್ನು ನೀಡಲಾಗುತ್ತದೆ. ಸರ್ಕಾರವು ನಿಗದಿಪಡಿಸಿದ ನಿರ್ದಿಷ್ಟ ಹಬ್ಬಗಳು ಅಥವಾ ಆಚರಣೆಗಳ ಪಟ್ಟಿಯಿಂದ ನೌಕರರು ತಮಗೆ ಬೇಕಾದ 2 ದಿನಗಳನ್ನು ಆಯ್ದುಕೊಂಡು ಈ ರಜೆಯನ್ನು ಪಡೆಯಬಹುದು. ಸೊ ಇದು 2 ದಿನಗಳು ಮಾತ್ರ. ಸೊ ಕೆಲವೊಂದಿಷ್ಟು ಡೇಟ್ಸ್ಗಳನ್ನು, ಹಬ್ಬಗಳನ್ನು ನೀಡಲಾಗಿರುತ್ತೆ. ಆ ಒಂದು ಚಾಯ್ಸಸ್ಗಳಲ್ಲಿ 2 ದಿನಗಳನ್ನು ಸೆಲೆಕ್ಟ್ ಮಾಡಿ ಇದನ್ನು ಪಡೆಯಬಹುದಾಗಿದೆ. ಸೊ ಇದನ್ನು ವೇರಿಯಬಲ್ ಲೀವ್ ಅಂತ ಕೂಡ ನಾವು ಕರಿತೀವಿ. ಸೊ ಇದು ರಿಸ್ಟ್ರಿಕ್ಟೆಡ್ ಹಾಲಿಡೇ. ಗಳಿಕೆ ರಜೆ, ಸೊ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಗಳಿಕೆ ರಜೆಗೆ ಸಂಬಂಧಿಸಿದಂತೆ ಏನು ಹೇಳ್ತಿದ್ದಾರೆ ಅಂತ ನೋಡಿ. ಸೊ ಗಳಿಕೆ ರಜೆ ಅಥವಾ ಅರ್ನ್ಡ್ ಲೀವ್, EL ಅಂತ ಏನು ಕರಿತೀವಿ, ಸೊ ಇದು 30 ವರ್ಷಕ್ಕೆ ಗಳಿಕೆ ರಜೆ ದಿನಗಳು. ಒಂದು ವರ್ಷಕ್ಕೆ 30 ರಜೆಗಳನ್ನು ಇಲ್ಲಿ ನೀಡಲಾಗುತ್ತೆ. ಸೊ ಗಳಿಕೆ ರಜೆ ನಿಯಮಗಳು ಮತ್ತು ಅದರ ಒಂದು ಲೆಕ್ಕಾಚಾರ ಯಾವ ರೀತಿಯಾಗಿರುತ್ತೆ ಅಂದರೆ, ಪ್ರತಿ ವರ್ಷ ಜನವರಿ 1ರಂದು 15 ದಿನಗಳು ಮತ್ತು ಜುಲೈ 1ರಂದು 15 ದಿನಗಳಂತೆ ಮುಂಗಡವಾಗಿ ನೌಕರರ ರಜಾ ಖಾತೆಗೆ ಒಟ್ಟು 30 ದಿನಗಳನ್ನು ಜಮೆ ಮಾಡಲಾಗುತ್ತದೆ. ಸೊ ಇದು ಸರ್ಕಾರಿ ನೌಕರಿಗೆ ಕೊಡ್ತಿರುವಂಥ ಒಂದು ಗಳಿಕೆ ರಜೆಗಳು. ನೌಕರರು ಗರಿಷ್ಠ 300 ದಿನಗಳವರೆಗೆ ಗಳಿಕೆ ರಜೆಯನ್ನು ಸಂಗ್ರಹಿಸಬಹುದು, ಅಂದರೆ ಅಕ್ಯುಮುಲೇಷನನ್ನು ಮಾಡಬಹುದಾಗಿದೆ. ನಿವೃತ್ತಿಯ ಸಮಯದಲ್ಲಿ ಈ ಸಂಗ್ರಹಿಸಿದ ರಜೆಗಳಿಗೆ
ನಗದೀಕರಣ ಎನ್ಕ್ಯಾಶ್ಮೆಂಟ್ ಮಾಡಲು ಅವಕಾಶವಿದೆ. ಇದು ದೊಡ್ಡ ಆರ್ಥಿಕ ಒಂದು ಲಾಭ ಆಗಿರುವಂಥದ್ದು. ಸೊ ಮ್ಯಾಕ್ಸಿಮಮ್ ಲಿಮಿಟ್ ಇವಾಗ ಆಲ್ರೆಡಿ 350ಕ್ಕೆ ಇನ್ಕ್ರೀಸ್ ಮಾಡಲಾಗಿದೆ 7ನೇ ವೇತನ ಆಯೋಗದ ಪ್ರಕಾರ. ಸೊ ಇವಾಗ 350 ಅಂತಲೇ ಇದಕ್ಕೆ ಹೇಳ್ಬೋದಾಗಿದೆ. ಸೊ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ಎನ್ಕ್ಯಾಶ್ ಮಾಡುವಂಥ ವ್ಯವಸ್ಥೆ ಇರುತ್ತೆ. ಅಂದರೆ ಅದರ ಒಂದು ವೇತನವನ್ನು ನೀವು ಪಡೆಯಬಹುದಾಗಿದೆ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಹಾಫ್ ಪೇ ಲೀವ್ ಅಂತ ಕರಿತೀವಿ, HPL, ಅರ್ಧ ವೇತನ ರಜೆ ಅಂತ ಕೂಡ ಒಂದು ಆಪ್ಷನ್ ಇರುತ್ತೆ. ಸೊ ಅದು ವರ್ಷಕ್ಕೆ ಅರ್ಧ ವೇತನ ರಜೆ ಎಷ್ಟಿರುತ್ತೆ ಅಂದರೆ 20 ರಜೆಗಳಿರುತ್ತೆ. ಅದನ್ನು ಯಾವ ರೀತಿ ಪಡಿತಾರೆ ಮತ್ತು ಏನದರ ಅರ್ಥ ಅಂದರೆ, ಅರ್ಧ ವೇತನ ರಜೆಯ ಷರತ್ತುಗಳು ಬಂದ್ಬಿಟ್ಟು ಪ್ರತಿ ಪೂರ್ಣ ವರ್ಷ ನಂತರ ಸೇವೆಗೆ 20 ದಿನಗಳ ಒಂದು HPL ನೀಡಲಾಗುತ್ತದೆ. ಜನವರಿ 1ಕ್ಕೆ 10 ದಿನ ಮತ್ತು ಜುಲೈ 1ಕ್ಕೆ 10 ದಿನ ಖಾತೆಗೆ ಜಮೆಯಾಗುತ್ತದೆ. ಇದನ್ನು ಖಾಸಗಿ ಕಾರಣಗಳಿಗೆ ಅಥವಾ ವೈದ್ಯಕೀಯ ಕಾರಣಗಳಿಗೆ ಬಳಸಬಹುದು. ವಿಶೇಷವೆಂದರೆ ಗಳಿಕೆ ರಜೆಯಂತೆ ಇದಕ್ಕೆ ಯಾವುದೇ ಗರಿಷ್ಠ ಸಂಗ್ರಹ ಮಿತಿ ಇರುವುದಿಲ್ಲ. ಇವುಗಳನ್ನು ನಿವೃತ್ತಿಯವರೆಗೂ ಕೂಡ ಕೂಡಿಡಬಹುದಾಗಿದೆ. ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಲಿಮಿಟ್ ಇರೋದಿಲ್ಲ, ನೀವು ಇಷ್ಟೇ ಕೂಡಿಡಬೇಕು ಅಂತ. ಇದನ್ನು ನಿವೃತ್ತಿಯವರೆಗೂ ಕೂಡ ನೀವು ಒಂದು ಕೂಡಿಡಬಹುದಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವೈದ್ಯಕೀಯ ಮತ್ತು ಅಸಾಧಾರಣ ರಜೆ ಅಂತ. ಸೊ ಇದು ಆಲ್ರೆಡಿ 4ನೇ ಒಂದು ಪಾಯಿಂಟನ್ನು ನೋಡ್ತಾ ಇದ್ದೀವಿ ರಜೆಯಲ್ಲಿ. CL, RL ಆ್ಯಂಡ್ ಅದಾದಮೇಲೆ EL ನೋಡಿದ್ದೀವಿ. ಸೊ ವೈದ್ಯಕೀಯ ಮತ್ತು ಅಸಾಧಾರಣ ರಜೆ ಇದು 4ನೇದು. ಪರಿವರ್ತಿತ ರಜೆ ಅಂತ ಕರಿತೀವಿ, ಕಮ್ಯೂಟೆಡ್ ಲೀವ್ ಅಂತ ಇದನ್ನು ಹೇಳಲಾಗುತ್ತೆ. ವೈದ್ಯಕೀಯ ಕಾರಣಗಳಿಗಾಗಿ HPL ಅನ್ನು ಪರಿವರ್ತಿಸಿ ಪಡೆಯಬಹುದು. ಅಂದರೆ ಹಾಫ್ ಪೇಯ್ಡ್ ಲೀವನ್ನು ಪರಿವರ್ತಿತ ರಜೆಯಾಗಿ, ಕಮ್ಯೂಟೆಡ್ ಲೀವ್ ಆಗಿ ಪರಿವರ್ತನೆಯಲ್ಲಿ ಮಾಡಬಹುದಾಗಿದೆ. 2 ದಿನಗಳ HPL ಅನ್ನು 1 ದಿನದ ಪೂರ್ಣ ವೇತನದ ರಜೆಯಾಗಿ ನೀಡಲಾಗುತ್ತದೆ. ಸೊ ರಜೆಯಾಗಿ ನೀಡಲಾಗುತ್ತದೆ. ಇದಕ್ಕೆ ವೈದ್ಯಕೀಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ನೀಡಬೇಕಾಗಿರುವಂಥದ್ದು. ಸೊ ಇದಾದಮೇಲೆ ಅಸಾಧಾರಣ ರಜೆ, ಎಕ್ಸ್ಟ್ರಾ ಆರ್ಡಿನರಿ ಲೀವ್ ಬಂದ್ಬಿಟ್ಟು ಖಾತೆಯಲ್ಲಿ ಬೇರೆ ಯಾವುದೇ ರಜೆ ಇಲ್ಲದಿದ್ದಾಗ ಅಥವಾ ನೌಕರರು ಲಿಖಿತವಾಗಿ ಕೋರಿದಾಗ ಇದನ್ನು ನೀಡಲಾಗುತ್ತದೆ. ಈ ಅವಧಿಯಲ್ಲಿ ವೇತನ ನೀಡಲಾಗುವುದಿಲ್ಲ. ಲೀವ್ ವಿದೌಟ್ ಪೇ ಅಂತ ನಾವು ಕರಿತೀವಿ. ಇದನ್ನು ಅಸಾಧಾರಣ ರಜೆ ಅಥವಾ ಎಕ್ಸ್ಟ್ರಾ ಆರ್ಡಿನರಿ ಲೀವ್ ಅಂತ. ರಜೆ ಇಲ್ಲದ ಗೈರು, ಲೀವ್ ನಾಟ್ ಡ್ಯೂ ಅಂತ. ವೈದ್ಯಕೀಯ ಕಾರಣಗಳಿಗೆ ಯಾವುದೇ ಅರ್ಧ ವೇತನ ರಜೆ ಬಾಕಿ ಇಲ್ಲದಿದ್ದಾಗ ಭವಿಷ್ಯದಲ್ಲಿ ಗಳಿಸಬಹುದಾದ HPL ಖಾತೆಯಿಂದ ಮುಂಗಡವಾಗಿ ಈ ಒಂದು ರಜೆಯನ್ನು ಪಡೆಯಬಹುದಾಗಿದೆ. ಅಂದರೆ ನಿಮ್ಮ ಹತ್ರ ಯಾವುದೇ ಹಾಫ್ ಪೇಯ್ಡ್ ಲೀವ್ ಇಲ್ಲ ಅಂತ ಅಂದ್ಕೊಳ್ಳಿ. ಸೊ ಆ ಒಂದು ಟೈಮಲ್ಲಿ ಲೀವ್ ನಾಟ್ ಡ್ಯೂ ಅನ್ನೋ ಒಂದು HPL ಖಾತೆಯಿಂದ ಮುಂಗಡವಾಗಿ ರಜೆಯನ್ನು ಪಡೆದು ಅವುಗಳನ್ನು ಯೂಸ್ ಮಾಡಿಕೊಳ್ಳಬಹುದಾಗಿದೆ. ಸೊ ಇದು ಮೆಡಿಕಲ್ ಎಮರ್ಜೆನ್ಸೀಸ್ಗಳ ಒಂದು ಟೈಮಲ್ಲಿ ಯೂಸ್ ಆಗುವಂಥದ್ದು, ಬೇಸಿಕಲಿ ಆ ಒಂದು ಟೈಮಲ್ಲಿ ನೀಡಬೇಕಾಗಿರುವಂಥದ್ದು. ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಹೆರಿಗೆ ಮತ್ತು ಪಿತೃತ್ವ ರಜೆ, ML ಮತ್ತು PL ಅಂತ. ಸೊ ಹೆರಿಗೆ ರಜೆ, ಮೆಟರ್ನಿಟಿ ಲೀವ್ ಮತ್ತು ಪ್ಯಾಟರ್ನಿಟಿ ಲೀವ್ ಅಂತ ನಾವು ಕರಿತೀವಿ. ಸೊ ಹೆರಿಗೆ ರಜೆ, ಮೆಟರ್ನಿಟಿ ಲೀವ್ನ ಬಗ್ಗೆ ನಾವು ಮಾತನಾಡೋದಾದರೆ, ಕರ್ನಾಟಕ ಸರ್ಕಾರಿ ಮಹಿಳಾ ನೌಕರರಿಗೆ 180 ದಿನಗಳ ಅಂದರೆ 6 ತಿಂಗಳ ಪೂರ್ಣ ವೇತನ ಸಹಿತ ಹೆರಿಗೆ ರಜೆಯನ್ನು ನೀಡಲಾಗುತ್ತದೆ. ಈ ರಜೆಯನ್ನು ಗರ್ಭಪಾತ ಅಥವಾ ಗರ್ಭಸ್ರಾವದ ಸಂದರ್ಭದಲ್ಲಿಯೂ ಗರಿಷ್ಠ 6 ವಾರ ಬಳಸಬಹುದು. ಇದು ಸಂಪೂರ್ಣ ಸೇವಾವಧಿಯಲ್ಲಿ ಗರಿಷ್ಠ 2 ಜೀವಂತ ಮಕ್ಕಳ ಜನನಕ್ಕೆ ಸೀಮಿತವಾಗಿರುತ್ತದೆ. ಅಂದರೆ 2 ಮಕ್ಕಳು ಪಡೆಯುವವರೆಗೆ ಈ ಒಂದು ಹೆರಿಗೆ ರಜೆಯನ್ನು ಪಡೆದುಕೊಳ್ಳಬಹುದಾಗಿದೆ. ಸೊ ಇದಾದಮೇಲೆ ಪಿತೃತ್ವ ರಜೆ ಬಂದ್ಬಿಟ್ಟು ಪುರುಷ ನೌಕರರಿಗೆ ಹೆಂಡತಿಯ ಹೆರಿಗೆ ಸಂದರ್ಭದಲ್ಲಿ 15 ದಿನಗಳ ಪಿತೃತ್ವ ರಜೆಯನ್ನು ನೀಡಲಾಗುತ್ತದೆ. ಈ ರಜೆಯನ್ನು ಮಗು ಜನಿಸಿದ ದಿನಾಂಕದಿಂದ 6 ತಿಂಗಳೊಳಗೆ ಬಳಸಿಕೊಳ್ಳಬೇಕು. ಬಳಸದಿದ್ದರೆ ರಜೆ ಲ್ಯಾಪ್ಸ್ ಆಗುತ್ತದೆ. ಇದಕ್ಕೂ ಗರಿಷ್ಠ 2 ಮಕ್ಕಳ ಮಿತಿ ಅನ್ವಯಿಸುತ್ತದೆ. ಸೊ ಇದು ಮಗು ಜನಿಸಿದ 6 ತಿಂಗಳ ಒಳಗಾಗಿ 15 ದಿನಗಳವರೆಗೆ ಈ ಒಂದು ರಜೆಯನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಸೊ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಶಿಶುಪಾಲನಾ ರಜೆ ಅಂತ. ಸೊ ಶಿಶುಪಾಲನಾ ರಜೆ ಅಂದರೆ ಚೈಲ್ಡ್ ಕೇರ್ ಲೀವ್, CCL ಅಂತ ಕರಿತೀವಿ. ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಮಹಿಳಾ ನೌಕರರಿಗೆ ಹಾಗೂ ಕೆಲವು ಷರತ್ತುಗೊಳಪಟ್ಟ ಒಂಟಿ ಪುರುಷ ಪೋಷಕರಿಗೆ ಈ ವಿಶೇಷ ಶಿಶುಪಾಲನಾ ರಜೆಯನ್ನು ಪರಿಚಯಿಸಿದೆ. 18 ವರ್ಷಕ್ಕಿಂತ ಒಳಗಿನ ಮಕ್ಕಳ ಪಾಲನೆಗಾಗಿ ಅವರ ಅನಾರೋಗ್ಯದ ಸಮಯದಲ್ಲಿ ಅಥವಾ ಪರೀಕ್ಷೆಯ ಸಂದರ್ಭದಲ್ಲಿ ಆರೈಕೆ ಮಾಡಲು ಈ ರಜೆ ನೀಡಲಾಗುತ್ತದೆ. ಸಂಪೂರ್ಣ ಸೇವಾ ಅವಧಿಯಲ್ಲಿ ಗರಿಷ್ಠ 180 ದಿನಗಳವರೆಗೆ ಅಂದರೆ 6 ತಿಂಗಳು ಈ ರಜೆಯನ್ನು ಪಡೆಯಬಹುದಾಗಿದೆ. ಇದನ್ನು ಇತರ ರಜೆಗಳ ಜೊತೆಗೆ ಸೇರಿಸಿ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಸೊ ಬೇಸಿಕಲಿ ಈ ಒಂದು ರಜೆ 18 ವರ್ಷಕ್ಕಿಂತ ಒಳಗಿನ ಮಕ್ಕಳ ಪಾಲನೆಗಾಗಿ ಪಡೆದುಕೊಳ್ಳಬಹುದಾಗಿದೆ. ಸಂಪೂರ್ಣ ಸೇವಾವಧಿಯಲ್ಲಿ ಗರಿಷ್ಠ 180 ದಿನ ಅಂದರೆ 6 ತಿಂಗಳಿಗಾಗಿ ಇದನ್ನು ಪಡೆಯಬಹುದಾಗಿದೆ. ಸೊ ಇದಾದಮೇಲೆ ಇದು ಬಿಟ್ಟು ವಿಶೇಷ ಇನ್ನಿತರ ಏನಾದರೂ ರಜೆಗಳಿದೆ ಅಂತ ಕೇಳಿದ್ರೆ ಎಸ್, ಇನ್ನೂ ಕೂಡ ರಜೆಗಳಿರುವಂಥದ್ದು. ಸೊ ಇತರ ವಿಶೇಷ ರಜೆಗಳು ವಿಶೇಷ ಸಾಂದರ್ಭಿಕ ರಜೆ ಅಂತ ಕರೆಯಲಾಗುತ್ತೆ. ಕುಟುಂಬ ಕಲ್ಯಾಣ, ಶಸ್ತ್ರಚಿಕಿತ್ಸೆ, ಫ್ಯಾಮಿಲಿ ಪ್ಲ್ಯಾನಿಂಗ್, ಕ್ರೀಡಾಕೂಟಗಳಲ್ಲಿ ಭಾಗವಹಿಸಲು ಹಾಗೂ ಸಾಂಕ್ರಾಮಿಕ ರೋಗಗಳ ಸಂದರ್ಭದಲ್ಲಿ ಈ ರಜೆಯನ್ನು ನೀಡಲಾಗುತ್ತದೆ.
ಅಧ್ಯಯನ ರಜೆ ಅಂತ ಕೂಡ ನೀಡಲಾಗುತ್ತೆ, ಸ್ಟಡಿ ಲೀವ್ ಅಂತ ಕರಿತೀವಿ. ಸರ್ಕಾರಿ ಕೆಲಸಕ್ಕೆ ನೇರವಾಗಿ ಉಪಯೋಗವಾಗುವಂತಹ ಉನ್ನತ ವ್ಯಾಸಂಗ ಅಥವಾ ತರಬೇತಿಗಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಮಂಜೂರು ಮಾಡಲಾಗುತ್ತದೆ. ವಿಶೇಷ ವಿಕಲಚೇತನ ರಜೆ ಅಂತ ಕರೀತಾರೆ. ಸರ್ಕಾರಿ ನೌಕರನು ಕರ್ತವ್ಯದ ಮೇಲಿದ್ದಾಗ ಆದ ಅಪಘಾತ ಅಥವಾ ತೀವ್ರ ಗಾಯಗಳಾಗಿ ಚಿಕಿತ್ಸೆ ಮತ್ತು ವಿಶ್ರಾಂತಿ ಪಡೆಯುವ ಸಂದರ್ಭದಲ್ಲಿ ಈ ಒಂದು ರಜೆಯನ್ನು ನೀಡಲಾಗುತ್ತದೆ. ಅದನ್ನು ವಿಶೇಷ ವಿಕಲಚೇತನ ರಜೆ ಅಂತ ಕರೆಯಲಾಗುತ್ತದೆ. ಸೊ ಹಾಗಾದರೆ ಇಲ್ಲಿವರೆಗೂ ನಾವು ಎಲ್ಲ ಒಂದು ರಜೆಗಳನ್ನು ನೋಡಿದ್ದೇವೆ. ಸೊ ಇವಾಗ ಅದರ ಒಂದು ಸಾರಾಂಶವನ್ನು ನೋಡೋದಾದರೆ, ರಜೆಯ ಪ್ರಕಾರ, ಅದಾದಮೇಲೆ ವಾರ್ಷಿಕ ಮಿತಿ ಅಥವಾ ಅವಧಿ, ಗರಿಷ್ಠ ಸಂಗ್ರಹ ಅಕ್ಯುಮುಲೇಷನ್ ಎಷ್ಟು ಮಾಡ್ಬೋದು. ಸಾಂದರ್ಭಿಕ ರಜೆ ಮೊಟ್ಟ ಮೊದಲನೇದಾಗಿ ನೋಡ್ತೀರಾ, ಒಂದು ವರ್ಷಕ್ಕೆ 15 ದಿನಗಳು ಇರುತ್ತೆ. ಈ ವರ್ಷಕ್ಕೆ ಮಾತ್ರ ಅನ್ವಯವಾಗುವಂಥದ್ದು, ಇದು ಲ್ಯಾಪ್ಸ್ ಆಗುತ್ತದೆ. ಗಳಿಕೆ ರಜೆ AL 30 ದಿನಗಳ ಒಂದು ವಾರ್ಷಿಕ ಮಿತಿ ಇರುತ್ತೆ. ಗರಿಷ್ಠ 300 ದಿನಗಳೊಳಗೆ ಇದನ್ನು ಕ್ರೋಢಿ ಹಾಕಬಹುದು. ಅರ್ಧ ವೇತನ ರಜೆ ಬಂದುಬಿಟ್ಟು 20 ದಿನಗಳು ವರ್ಷಕ್ಕೆ ಇರುವಂಥದ್ದು. ಇದಕ್ಕೆ ಯಾವುದೇ ರೀತಿಯಾದಂಥ ಲಿಮಿಟ್ ಇಲ್ಲ, ಎಷ್ಟು ಬೇಕಾದಷ್ಟು ಸಂಗ್ರಹ ಮಾಡಬಹುದು. ಹೆರಿಗೆ ರಜೆ ಮೆಟರ್ನಿಟಿ ಲೀವ್ ಬಂದುಬಿಟ್ಟು 180 ದಿನಗಳು ಸಿಗುತ್ತೆ. ಪ್ರತಿ ಹೆರಿಗೆಗೆ ಗರಿಷ್ಠ 2 ಮಕ್ಕಳಿಗೆ ಸೀಮಿತ. ಇದು 180 ದಿನ ಅಥವಾ 6 ತಿಂಗಳ ಒಂದು ಮ್ಯಾಕ್ಸ್ ಲಿಮಿಟ್ ಇರುತ್ತೆ. ಶಿಶುಪಾಲನಾ ರಜೆ ಬಂದುಬಿಟ್ಟು ಗರಿಷ್ಠ 180 ದಿನಗಳು, ಸಂಪೂರ್ಣ ಸೇವಾವಧಿಯಲ್ಲಿ ಮಾತ್ರ ಇದನ್ನು ನೀಡಲಾಗುತ್ತದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಒಂದು ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಯಾವ ರೀತಿಯಾದಂಥ ಒಂದು ರಜೆಗಳನ್ನು ನಮ್ಮೊಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗಾಗಿ ನೀಡಲಾಗ್ತಾ ಇದೆ ಅಂತ.